ಶ್ರೀ ಗಣಪತಿ ಶಾರದಾ ಗುರುಭ್ಯೋ ನಮಃ. ಗುರುಬ್ರಹ್ಮ ಗುರುರ್ವಿಷ್ಣು ಗುರುದೇವೋ ಮಹೇಶ್ವರ. ಗುರು ಸಾಕ್ಷಾತ್ ಪರಬ್ರಹ್ಮ ತಸ್ಮೈ ಶ್ರೀ ಗುರವೇ ನಮಃ. ಶ್ರೋತೃಗಳಿಗೆ ಶ್ರೀ ಸಚ್ಚಿದಾನಂದೇಂದ್ರ ಸರಸ್ವತಿ ಸ್ವಾಮಿಗಳವರ ಭಗವದ್ಗೀತೆಯ ಕುರಿತಾದ ಉಪನ್ಯಾಸ ಮಾಲಿಕೆಯಲ್ಲಿ ಗೀತೋಪದೇಶದ ಉದ್ದೇಶ ಎಂಬ 4ನೆಯ ಉಪನ್ಯಾಸಕ್ಕೆ ಸ್ವಾಗತ. ಅರ್ಜುನನು ಯುದ್ಧವನ್ನು ಮಾಡೆನೆಂದು ಸುಮ್ಮನೆ ಕುಳಿತು ಬಿಟ್ಟದ್ದನ್ನು ಕಂಡು ಶ್ರೀಕೃಷ್ಣನು ಅರ್ಜುನನ ಕ್ಷಾತ್ರ ಸ್ವಭಾವವನ್ನು ಉದ್ರೇಕಗೊಳಿಸಿ ಯುದ್ಧಕ್ಕೆ ನಿಲ್ಲಿಸುವುದಕ್ಕೆ ಮಾಡಿದ ಪ್ರಯತ್ನವೆಲ್ಲ ವಿಫಲವಾಯಿತು. ಧರ್ಮಯುದ್ಧವನ್ನೇ ಪಾಪಕೃತ್ಯವೆಂದು ಅರ್ಜುನನು ಬಗೆದನು. ಪರಧರ್ಮವಾದ ಭಿಕ್ಷಾವೃತ್ತಿಯಾದರೂ ಅದಕ್ಕಿಂತ ಮೇಲೆಂದು ಅವನಿಗೆ ತೋಚಿತು. ಆದರೆ ಅರ್ಜುನನಲ್ಲಿ ಮೊದಲಿನಿಂದ ನಡೆದು ಬಂದಿದ್ದ ವೀರ ಸ್ವಭಾವವು ಅವನನ್ನು ಹಾಗೆಯೇ ಇರಗೊಡಿಸಲೊಲ್ಲದು. ಸ್ವಜನರಲ್ಲಿರುವ ಮಮತೆಯು ಅವನನ್ನು ಯುದ್ಧಕ್ಕೆ ಬಿಡಲೊಲ್ಲದು. ಹೀಗಾಗಿ ಕ್ಷಾತ್ರ ಸ್ವಭಾವಕ್ಕೂ ಬಾಂಧವ ಪ್ರೇಮಕ್ಕೂ ಮನಸ್ಸಿನೊಳಗೆ ಹೋರಾಟವು ಮೊದಲಾಯಿತು. ಈ ಎರಡು ಭಾವಗಳ ಒಳತೋಟಿಯ ಫಲವಾಗಿ ಈಗ ಮತ್ತೊಂದು ಭಾವವು ಅವನಲ್ಲಿ ಮೊಳೆತುಕೊಂಡಿತು. ಯುದ್ಧವನ್ನು ಮಾಡುವುದು ಧರ್ಮವೇ ಅಧರ್ಮವೇ? ಯುದ್ಧವನ್ನು ಮಾಡಿದರೆ ಭೀಷ್ಮಾದಿ ಬಂಧು ಬಾಂಧವರು ಮಡಿದು ಹೋಗಿ ನನ್ನನ್ನು ಶೋಕ ಸಾಗರದಲ್ಲಿ ಮುಳುಗಿಸಿಬಿಡುವರು. ನಿಶ್ಶತ್ರುವಾದ ರಾಜ್ಯವನ್ನು ಪಡೆದುಕೊಂಡರು, ಅಂದರೆ ಶತ್ರುಗಳೇ ಇಲ್ಲದ ರಾಜ್ಯವನ್ನು ಪಡೆದುಕೊಂಡರು, ಕೊನೆಗೆ ದೇವೇಂದ್ರನ ಪದವಿಯನ್ನು ಪಡೆದುಕೊಂಡರಾದರೂ ಈ ಶೋಕವು, ಅಂದರೆ ಬಂಧು ಬಾಂಧವರು ಮಡಿದು ಹೋದ ಶೋಕವು ನೀಗೀತೆ. ಈ ಶೋಕವು ನನ್ನ ಇಂದ್ರಿಯಗಳನ್ನೆಲ್ಲ ಸೊರಗಿಸಿ ಬಿಡುವುದು. ಆ ಬಳಿಕ ಏತರ ಭೋಗ. ಯುದ್ಧವು ನನಗೆ ನಿಜವಾಗಿ ಧರ್ಮವೇ? ಹಾಗಾದರೆ ಅದನ್ನು ಮಾಡದೆ ಬಿಟ್ಟರೆ ಇಹ ಪರದಲ್ಲಿ ನನಗೆ ಸದ್ಗತಿಯಾದೀತೆ ಎಂದು ಯೋಚಿಸುವುದಕ್ಕೆ ಮೊದಲು ಮಾಡಿದನು. ಸ್ವಜನರ ಮೇಲಿನ ಮೋಹದಿಂದ ಇವರು ನನ್ನವರು, ನಾನು ಇವರವನು, ಯುದ್ಧದಲ್ಲಿ ನಮ್ಮಿಬ್ಬರ ಈ ಗಾಢವಾದ ಬಾಂಧವ್ಯವು ಕಡಿದು ಹೋಗುತ್ತದೆ ಎಂಬ ಯೋಚನೆಯುಂಟಾಗಿ ಶೋಕಾವಿಷ್ಟನಾದ ಅರ್ಜುನನಿಗೆ ಧರ್ಮವು ಯಾವುದು ಅಧರ್ಮವು ಯಾವುದು ಎಂಬುದು ತಿಳಿಯದಾಗಿದೆ. ಈಗ ಅವನು, ಕೃಷ್ಣ, ನನಗೆ ಧರ್ಮವು ಯಾವುದೆಂಬುದು ತಿಳಿಯದೆ ದಿಗ್ಭ್ರಾಂತಿಯಾಗಿದೆ. ಇಂತಹ ದುಸ್ಥಿತಿಯಲ್ಲಿ ನಾನೇನು ಮಾಡಬೇಕು? ನೀನೇ ನನಗೆ ತಿಳಿದು ಹೇಳಬೇಕು. ನಾನು ನಿನ್ನ ಶಿಷ್ಯನೆಂದು ಭಾವಿಸಿ ನಿಜವನ್ನು ನನಗೆ ಹೇಳು. ನನ್ನ ಸ್ನೇಹದ ಮೇಲಾಗಲಿ ನೆಂಟತನದ ಮೇಲಾಗಲಿ ಬೆಲೆಯನ್ನಿಡದೆ ಶಿಷ್ಯನಿಗೆ ಗುರುವು ಶಿಷ್ಯನಿಗೆ ಗುರುವು ಹೇಳಬೇಕಾದ ಉಪದೇಶವನ್ನು ಮಾಡು ಎಂದು ಅಂಗಲಾಚಿ ಬೇಡಿಕೊಳ್ಳುತ್ತಿದ್ದಾನೆ. ಈ ಭಾವ ಬಹಳ ಮುಖ್ಯವಾದದ್ದು. ಕ್ಷಾತ್ರ ಸ್ವಭಾವವಾಗಲಿ, ಸ್ವಜನರಲ್ಲಿ ಇಡುವ ಪರಮ ಕೃಪೆಯಾಗಲಿ ಧರ್ಮದ ತತ್ವವನ್ನು ತಿಳಿಯುವುದಕ್ಕೆ ಎಂದಿಗೂ ಸಹಾಯಕವಾಗಲಾರದು. ಅರ್ಜುನನಿಗೆ ಪೂರ್ವ ಪುಣ್ಯದ ಪರಿಪಾಕದಿಂದ ಈಗ ಈ ಶಿಷ್ಯ ಭಾವವು ಬಂದೊದಗಿದೆ, ಆ ಶರಣಾಗತ ಭಾವ ಬಂದೊದಗಿದೆ. ಇನ್ನು ಮುಂದೆ ಅವನು ಪೂರ್ಣವಾಗಿ ಮಾರ್ಪಟ್ಟಿರುತ್ತಾನೆ. ಶಿಷ್ಯನೆಂದರೆ ಗುರುಗಳ ಕೈಯಿನ ಮಗುವಿನಂತೆ, ಅವರ ಅಧೀನ. ಅವರು ಏನು ಮಾಡೆಂದರೆ ಅದನ್ನು ಮಾಡುವುದಕ್ಕೆ ಸಿದ್ಧ. ಶಿಷ್ಯನು ಗುರು ಶುಶ್ರೂಷೆಯನ್ನು ಮಾಡಬೇಕೆಂದು ಶಾಸ್ತ್ರದಲ್ಲಿ ಹೇಳಿರುವುದು ಏತಕ್ಕೆ? ಗುರುವಿನ ಬಳಿಯಲ್ಲಿ ಇದ್ದುಕೊಂಡು ಅವರ ಚಾಕರಿ ಮಾಡುತ್ತಿದ್ದರೆ ಶುಶ್ರೂಷೆಯಾಯಿತೆಂದು ಎಂದಿಗೂ ಭಾವಿಸಬಾರದು. ಶುಶ್ರೂಷೆಯ ಮುಖ್ಯ ಮರ್ಮವು ಯಾವುದೆಂದರೆ ಶಿಷ್ಯನು ತನ್ನ ವ್ಯಕ್ತಿತ್ವವನ್ನು ಕಳಚಿ ಹಾಕುವುದೇ. ಅರ್ಜುನನು ಈ ಸ್ಥಿತಿಯನ್ನು ಹೊಂದಿದ್ದಾನೆ. ಭಗವಂತನು ಈ ಸಂದರ್ಭಕ್ಕೆ ತಕ್ಕ ಉಪದೇಶವನ್ನು ಕೊಡುವುದಕ್ಕೆ ಮೊದಲು ಮಾಡಿದ್ದಾನೆ. ಭಗವಂತನು ಅರ್ಜುನನ ಸ್ಥಿತಿಯನ್ನು ಚೆನ್ನಾಗಿ ಬಲ್ಲವನು. ಅವನಿಗೆ ಸಣ್ಣ ಪುಟ್ಟ ಕಾರಣಗಳನ್ನು ಹೇಳಿ
ಯುದ್ಧದಲ್ಲಿ ತೊಡಗುವಂತೆ ಮಾಡುವುದು ಆಗದ ಕೆಲಸವೆಂಬುದು ಆತನಿಗೆ ಗೊತ್ತು. ಅರ್ಜುನನು ಯಾವ ರಾಜ್ಯದ ಆಸೆಯಿಂದಲೂ ಯುದ್ಧಕ್ಕೆ ಕೈ ಹಾಕುವಂತಿಲ್ಲ. ಯಾವ ಕೀರ್ತಿಗೂ ಆಸೆಪಟ್ಟು ಯುದ್ಧವನ್ನು ಮಾಡುವಂತಿಲ್ಲ. ಶತ್ರುಗಳು ತನ್ನ ಮೇಲೆ ಬಿದ್ದರೂ ತಾನು ಯುದ್ಧ ಮಾಡುವುದಿಲ್ಲ ಎಂದಿದ್ದಾನೆ. ಹೆಚ್ಚಿನ ರೋಗವಿರುವಾಗ ಸಣ್ಣ ಪುಟ್ಟ ಚಿಕಿತ್ಸೆಗಳು ಹೇಗೆ ಕೆಲಸಕ್ಕೆ ಬರುವುದಿಲ್ಲವೋ ಹಾಗೆ ಶೋಕ ಮೋಹಗಳಿಂದ ಧರ್ಮ ಅಧರ್ಮ ವಿವೇಕವಿಲ್ಲದೆ ಕುಳಿತಿರುವ ಅರ್ಜುನನಿಗೆ ಆತ್ಮವಿದ್ಯೆಯ ಹೊರತು ಮತ್ತೆ ಯಾವುದು ಉದ್ಧಾರಕವಾಗಲಾರದು ಎಂದು ಖಚಿತವಾಗಿ ಗೊತ್ತಾಗಿದೆ. ಆದ್ದರಿಂದ ಭಗವಂತನು ಈ ಗೀತೋಪದೇಶವನ್ನು ಪ್ರಾರಂಭಿಸಿರುತ್ತಾನೆ. ಗೀತೋಪದೇಶವು ಈಗಲೂ ನಮಗೆಲ್ಲರಿಗೂ ಬೇಕಾಗಿರುತ್ತದೆ ಎಂಬುದಕ್ಕೆ ಇದೇ ಕಾರಣ. ಲೋಕದಲ್ಲಿ ಸಂಸಾರಿಗಳಿಗೆಲ್ಲ ಶೋಕ ಮೋಹಗಳ ಕಾಟವು ಇದ್ದೇ ಇರುತ್ತದೆ. ಅರ್ಜುನನು ರಾಜ್ಯದ ನಿಮಿತ್ತದಿಂದ ಯುದ್ಧದಲ್ಲಿ ತೊಡಗಿದ್ದಾಗ ಈ ಶೋಕ ಮೋಹಗಳು ತೋರಿಕೊಂಡವು. ನಮ್ಮಗಳಿಗೆ ಯುದ್ಧದ ಪ್ರಸಕ್ತಿ ಅಂದರೆ ಯುದ್ಧ ಮಾಡುವಂತಹ ಸಂದರ್ಭ ಇಲ್ಲದೇ ಇರಬಹುದು. ನಮ್ಮ ವ್ಯವಹಾರದಲ್ಲಿ ಶೋಕ ಮೋಹಗಳಿಂದ ಪ್ರೇರಿತರಾಗಿಯೇ ನಾವುಗಳೆಲ್ಲರೂ ವರ್ತಿಸುತ್ತಿರುವೆವೆಂಬುದು ಖಂಡಿತ. ಶೋಕ ಮೋಹಗಳ ಆವೇಶವುಳ್ಳವರಿಗೆ ಇದು ಧರ್ಮ, ಇದು ಅಧರ್ಮ ಎಂಬುದು ತಿಳಿಯುವುದಿಲ್ಲ. ಅಧರ್ಮವನ್ನಾದರೂ ಮಾಡಿ ನಮ್ಮ ಮನಸ್ಸಿಗೆ ಸಮಾಧಾನವನ್ನು ಉಂಟು ಮಾಡಿಕೊಳ್ಳಬೇಕೆಂದು ಅವರು ಯೋಚಿಸುವರು. ಒಂದು ವೇಳೆ ಧರ್ಮವನ್ನೇ ಮಾಡುವುದಕ್ಕೆ ಹೊರಟರು ಫಲದ ಆಸಕ್ತಿಯಿಂದ ಅಂದರೆ ಫಲಾಪೇಕ್ಷೆಯಿಂದಲೇ ಮಾಡುವರು. ಪರರ ಧರ್ಮವು ಧರ್ಮವಾದ್ದರಿಂದ ಅದನ್ನು ಮಾಡಬಹುದು ಎಂದು ಅವರು ಬಗೆಯುವರು. ಲೌಕಿಕ ವ್ಯವಹಾರದಲ್ಲಿಯೇ ಅಧಿಕಾರಿಯ ಕೆಲಸವನ್ನು ಜವಾನನು ಮಾಡುವುದಕ್ಕೆ ಹೊರಟರೆ ಅಥವಾ ಅಧಿಕಾರಿಯು ಜವಾನನಂತೆ ವರ್ತಿಸಿದರೆ ಎಷ್ಟು ಅನರ್ಥವಾದೀತು. ಇನ್ನು ಶಾಸ್ತ್ರೀಯ ಕರ್ಮಗಳ ವಿಷಯದಲ್ಲಿ ಸ್ವಧರ್ಮ ಪರಧರ್ಮಗಳ ವ್ಯವಸ್ಥೆ ತಪ್ಪಿದರೆ ಅನರ್ಥವಾಗುವುದೆಂದು ಹೇಳಬೇಕೆ? ಆದ್ದರಿಂದ ಶೋಕ ಮೋಹಗಳೇ ಸಂಸಾರದ ಸರ್ವ ಅನರ್ಥಗಳಿಗೂ ಮೂಲವಾಗಿರುತ್ತವೆ. ಆದರೆ ನಮ್ಮಲ್ಲಿ ಬಹುಜನರಿಗೆ ಈ ಗುಟ್ಟು ತಿಳಿಯದೇ ಇದೆ. ಆದರೂ ನಾವು ಮಾಡುವುದೇ ಸರಿ ಎಂದುಕೊಂಡು ಮತ್ತೊಬ್ಬರು ನಮಗೆ ಉಪದೇಶ ಮಾಡುವುದಕ್ಕೆ ಬಂದರೂ ಅವರ ಮಾತನ್ನು ಅಸಡ್ಡೆಯಿಂದ ಕಡೆಗಣಿಸುತ್ತೇವೆ. ನಮ್ಮಲ್ಲಿ ಕೆಲವರು ವಿಷಯ ಭೋಗದಿಂದ ಸುಖವಾಗುವುದೆಂದು ನಂಬಿ ಅದಕ್ಕಾಗಿ ಏನಾದರೂ ಮಾಡಿ ಸುಖವನ್ನು ಸಂಪಾದಿಸಿಕೊಳ್ಳಬೇಕೆಂದು ಹವಣಿಸುತ್ತಿರುವರು. ಹಲವರು ಪಾಮರರು ಸುಖ ದುಃಖಗಳು ಹೇಗೆ ಆಗುತ್ತವೆ ಎಂಬ ಯೋಚನೆಯನ್ನು ಕೂಡ ಮನಸ್ಸಿಗೆ ಹತ್ತಿಸಿಕೊಳ್ಳದೆ ಆಯಾ ಕಾಲಕ್ಕೆ ಒದಗಿದ ಸುಖ ದುಃಖಗಳನ್ನು ಅನುಭವಿಸುತ್ತಿರುವ ಮೂಢರು. ಈ ಎರಡು ವರ್ಗದ ಜನರಲ್ಲದೆ ನಮ್ಮಲ್ಲಿ ಕೆಲವರು ಮುಮುಕ್ಷುಗಳು ಇರುತ್ತಾರೆ. ನಮಗೆ ಸಂಸಾರದಲ್ಲಿ ಹಲವು ಭಾವಗಳು ಮೇಲೆದ್ದು ಬಂದು ಸುಖ ದುಃಖಗಳನ್ನು ಉಂಟು ಮಾಡುತ್ತಿರುವವು. ಈ ಭಾವಗಳಿಗೆ ಸಿಕ್ಕಿಬಿದ್ದು ನಾವು ನರಳಿ ನರಳಿ ಸಾಕಾಗಿರುವೆವು. ಈ ಸಂಸಾರದ ಸುಖ ದುಃಖಗಳ ಅಲೆಗಳ ಹೊಡೆತದಿಂದ ಪಾರಾಗುವುದಕ್ಕೆ ತತ್ವಜ್ಞಾನವು ಬೇಕೆಂದು ಅದರ ಸಹಾಯದಿಂದ ವ್ಯವಹಾರದಲ್ಲಿ ಕಾಣಬರುವ ಅನರ್ಥಗಳಿಂದ ಪಾರಾಗಿರುವ ಮುಕ್ತರು ಕೆಲವರು ಇರುವರೆಂದು ಗುರು ಹಿರಿಯರು ಹೇಳುತ್ತಿದ್ದಾರೆ, ಶಾಸ್ತ್ರಗಳು ಸಾರುತ್ತಿವೆ. ಆದ್ದರಿಂದ ಇಂಥ ತತ್ವವನ್ನು ನಾವು ತಿಳಿದುಕೊಂಡು ಉದ್ಧಾರವಾಗಬೇಕು ಎಂದು ಹವಣಿಸುವವರೇ ಮುಮುಕ್ಷುಗಳು, ಅಂದರೆ ಮೋಕ್ಷಾಪೇಕ್ಷಿಗಳು. ಅರ್ಜುನನು ಈಗ ಅಂತಹ ಒಬ್ಬ ಮುಮುಕ್ಷುವಾಗಿರುತ್ತಾನೆ. ಶ್ರೀ ಕೃಷ್ಣ ಭಗವಂತನು ಅವನಿಗೆ ಶೋಕ ಮೋಹಗಳನ್ನು ನೀಗುವ ಅಧ್ಯಾತ್ಮ ವಿದ್ಯೆಯನ್ನು ಉಪದೇಶಿಸುವುದಕ್ಕೆ ಹೊರಟಿದ್ದಾನೆ.
ಅಶೋಚ್ಯಾನನ್ಮಶೋಚಸ್ತ್ವಂ ಪ್ರಜ್ಞಾವಾದಾಂಶ್ಚ ಭಾಷಸೆ ಗತಾಸು ನಗತಾಸೂಂಶ್ಚ ನಾನು ಶೋಚಂತಿ ಪಂಡಿತಾಹ. ಇದು ಭಗವಂತನ ಉಪದೇಶದ ಪ್ರಾರಂಭ ಶ್ಲೋಕವು. ಅರ್ಜುನ, ನೀನು ಶೋಕ ಮಾಡಬಾರದವರಿಗಾಗಿ ಶೋಕ ಮಾಡುತ್ತಿರುವೆ, ಶೋಕ ಮಾಡುತ್ತಿರುತ್ತೀಯೆ. ಪ್ರಜ್ಞಾವಂತರ ಮಾತುಗಳನ್ನೂ ಆಡುತ್ತಿರುತ್ತೀಯೆ. ನಿನ್ನ ವರ್ತನೆಯಲ್ಲಿ ಹೀಗೆ ಪರಸ್ಪರ ವಿರುದ್ಧವಾದ ಪಾಂಡಿತ್ಯವು, ಮೂರ್ಖತನವು ಒಮ್ಮೆಗೆ ಕಾಣಬರುತ್ತಿದೆ. ನೋಡಿದೆಯಾ? ಪ್ರಜ್ಞಾವಂತರಾದ ಮಹನೀಯರು ಶಾಸ್ತ್ರದಿಂದಲೂ ಗುರುಗಳಿಂದಲೂ ಆತ್ಮತತ್ವವನ್ನು ತಿಳಿದುಕೊಂಡು ಕೃತಕೃತ್ಯರಾಗಿರುವ ಮಹಾತ್ಮರು, ಅಂತಹವರು ಎಂದಿಗೂ ಯಾರಿಗಾಗಿಯೂ ಶೋಕಿಸುವುದಿಲ್ಲ. ಆತ್ಮನ ನಿಜವನ್ನು ತಿಳಿದವರಿಗೆ ಎಲ್ಲಿಯ ಶೋಕವು, ಎಲ್ಲಿಯ ಮೋಹವು ಎಂದು ಶ್ರುತಿಯು ಸಾರುತ್ತಿರುವುದು. ನೀನು ಜ್ಞಾನಿಗಳು ಆಡಬೇಕಾದ ಧರ್ಮ ಅಧರ್ಮಗಳ ವಿವೇಚನೆಯ ಮಾತುಗಳನ್ನೂ ಆಡುತ್ತಿರುವೆ. ಅದೇ ಸಮಯದಲ್ಲಿ ಶೋಕದಿಂದ ಆವಿಷ್ಟನಾಗಿ ಅದರಿಂದ ಪಾರಾಗುವುದು ಹೇಗೆ ಎಂದು ಚಿಂತಿಸುತ್ತಿರುವೆ. ನಿನಗೆ ಭೀಷ್ಮಾದಿಗಳ ಮತ್ತು ನಿನ್ನ ಆತ್ಮನ ನಿಜವೂ ತಿಳಿಯದು. ಅಷ್ಟೇ ಅಲ್ಲ, ಅದರ ಸ್ವರೂಪದ ವಿಷಯಕ್ಕೆ ತಪ್ಪು ತಿಳುವಳಿಕೆಯು ನಿನ್ನನ್ನು ಆವರಿಸಿಕೊಂಡಿರುತ್ತದೆ. ಇದೇ ಮೋಹವು. ಈ ಮೋಹದಿಂದ ನಿನಗೆ ಪೂಜ್ಯರಾದ ಭೀಷ್ಮ ದ್ರೋಣಾದಿಗಳ ವಿಷಯದಲ್ಲಿ ಕೂಡ ಶೋಕ ಉಂಟಾಗಿರುತ್ತದೆ. ಜ್ಞಾನಿಗಳಾದ ಭೀಷ್ಮರು ನಿನ್ನಂತೆ ಶೋಕಿಸುತ್ತಿರುವರೆ? ದ್ರೋಣರೇನಾದರೂ ಶೋಕಿಸುತ್ತಿರುವರೆ? ಇಲ್ಲ. ಆದ್ದರಿಂದ ನೀನು ಜ್ಞಾನಿಗಳ ದೃಷ್ಟಿಯನ್ನು ಅವಲಂಬಿಸು. ಆಗ ಧರ್ಮ ಅಧರ್ಮಗಳ ವಿಷಯದಲ್ಲಿ ತಪ್ಪು ತಿಳಿವು ಎಂದಿಗೂ ಉಂಟಾಗುವುದಿಲ್ಲ. ಇದು ಭಗವಂತನ ಉಪದೇಶವು. ಗೀತೆಯನ್ನು ಪಾರಾಯಣ ಮಾಡುವವರು ಈ ಶ್ಲೋಕದ ಅರ್ಥವನ್ನು ಬೀಜ ಗೀತಾ ಮಂತ್ರದ ಎಂದು ಭಾವಿಸುತ್ತಾರೆ. ಭಗವಂತನು ಶೋಕ ಮೋಹಗಳನ್ನು ತೊಲಗಿಸುವುದಕ್ಕಾಗಿಯೇ ಹೊರಟಿರುತ್ತಾನೆ ಎಂಬುದು ಈ ಶ್ಲೋಕಾರ್ಥದಲ್ಲಿ ಬೀಜ ರೂಪವಾಗಿ ಕಾಣಿಸುತ್ತಿದೆ. ಇದರಿಂದ ಇನ್ನು ಗೀತೋಪದೇಶದ ವೃಕ್ಷವು ಮೊಳೆತು ಬೆಳೆದುಕೊಳ್ಳಲಿದೆ. ಮುಮುಕ್ಷುಗಳಾದವರು ಈ ಉಪದೇಶವನ್ನು ಸಾವಧಾನವಾಗಿ ಕೇಳಿ ಮನಸ್ಸಿಗೆ ಅಳವಡಿಸಿಕೊಳ್ಳಬೇಕು. ಅಂತಹವರಿಗೆ ಸಂಸಾರಕ್ಕೆ ಬೀಜವಾಗಿರುವಂತಹ, ಅಂದರೆ ಸಂಸಾರದಲ್ಲಿ ನಮ್ಮನ್ನು ತೊಡಗಿಸುವಂತಹ ಶೋಕ ಮೋಹಗಳು ಹೇಳ ಕೆಸರಿಲ್ಲದಂತೆ ನಾಶವಾಗಿ ಬಿಡುವವು. ನಮಸ್ತೆ ಶಾರದೆ ದೇವಿ ಕಾಶ್ಮೀರ ಪುರವಾಸಿನಿ ತ್ವಾಮಹಂ ಪ್ರಾರ್ಥೆಗೆ ನಿತ್ಯಂ ವಿದ್ಯಾದಾನಂಚ ದೇಹಿಮೆ. ನಮಸ್ಕಾರ.